ಸ್ನೇಹಿತರೆ, ಫೆಬ್ರವರಿ 7, 8, 9 3 ದಿನದ ಕಾಲ ಸಾಂಸ್ಕೃತಿಕ ಜನೋತ್ಸವ ಅಂತ ಹೇಳಿ AIDS, AIDYO, AIMSS ಹಾಗೂ ಆವಿಷ್ಕಾರ ಸಂಘಟನೆಗಳಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. 7ನೇ ತಾರೀಕು ಜಸ್ಟಿಸ್ ಚಲುಮೇಶ್ವರ್ ರಾವ್ ಅವರು ಬರ್ತಾ ಇದ್ದಾರೆ. ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ವಿದ್ಯಾರ್ಥಿ, ಯುವಜನ ಹಾಗೂ ಸಾಮಾನ್ಯ ಜನಗಳ ಜೊತೆ ಅಲ್ಲಿ ಒಂದು ಚರ್ಚೆ ಇದೆ. ಈ ಇಡೀ ಕಾರ್ಯಕ್ರಮನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಮರ್ಪಿತವಾಗಿ ಮಾಡ್ತಾ ಇದ್ದೀವಿ. ಅವರ ಐಡಿಯಾಸ್ಗಳು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತವಾಗಿದ್ದಾವೆ. ಅದು ಆದಷ್ಟು ಹರಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ತಗೊಂಡಿದ್ದೀವಿ. 8ನೇ ತಾರೀಕು ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲದಿಂದ ಇರುತ್ತೆ. ಇಲ್ಲಿ ಕವಾಲಿ ಇದೆ, ಡೊಳ್ಳಿನ ಪದಗಳಿದಾವೆ, ಹಾಗೆ ನಾಟಕ, ಮೈಮು, ಪ್ರಗತಿಪರ ಗಾಯನ, ಈ ರೀತಿಯಾದ ಹಲವಾರು ವೈವಿಧ್ಯಮಯವಾದ ಕಾರ್ಯಕ್ರಮಗಳು 8ನೇ ತಾರೀಕು ಇರುತ್ತೆ. 9ನೇ ತಾರೀಕು ಡೇರ್ ಡೆವಿಲ್ ಮುಸ್ತಫಾ ಅಂತ ಹೇಳಿ ಒಂದು ಸಿನಿಮಾ ತೋರಿಸ್ತಾ ಇದ್ದೀವಿ. ಈ ಸಿನಿಮಾ ಒಂದು ಕೋಮು ಸೌಹಾರ್ದತೆಯನ್ನ ಎತ್ತಿ ಹಿಡಿಯುವಂತಹ ಸಿನಿಮಾ. ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆ ಆಧಾರಿತ ಸಿನಿಮಾ ಇದು. ಇದಕ್ಕೆ ಸಂವಾದಕ್ಕೆ ಆ ಸಿನಿಮಾದ ನಿರ್ದೇಶಕರು ಶಶಾಂಕ್ ಅಂತ ಹೇಳಿ ಅವರೇ ಬರ್ತಾ ಇದ್ದಾರೆ. ಈ ಮೂಲಕ ನಾನು ಕಲಬುರಗಿ ಜಿಲ್ಲೆ ಇರುವಂತಹ ಎಲ್ಲಾ ಜನಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಈ 3 ದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬರಬೇಕು, ಈ ಒಂದು ವಿಚಾರನ ಎತ್ತಿ ಹಿಡಿಬೇಕು, ಹಾಗೆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಅಶ್ವಿನಿ, ಆವಿಷ್ಕಾರ, ಜಿಲ್ಲಾ ಸಂಘಟನಾಕಾರರು.